ನಾವಿವತ್ತು ನೋಡೋಕೆ ಹೋಗ್ತಿರೋ ಮೂವಿ ಹೆಸರು ಪೋರ್ ತೊಳೆದು. ಮೂವಿಯ ಒನ್ಲೈನ್ ಸ್ಟೋರಿ ಏನಂದರೆ, ಪ್ರಕಾಶ್ ಇವನೊಬ್ಬ ಹೊಸ್ದಾಗಿ ಜಾಯ್ನ್ ಆಗಿರೋ ಪೊಲೀಸ್ ಆಫೀಸರ್. ಇವನು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಏನೋ ಇರ್ತಾನೆ, ಆದರೆ ಇವನಿಗೆ ಕತ್ಲು ಮತ್ತು ನಿಗೂಢ ವಿಷಯಗಳಂದರೆ ಭಯ ಪಡ್ತಿರ್ತಾನೆ. ಹೀಗಿರುವಾಗ ಒಂದು ಸೀರಿಯಸ್ ಆಗಿರೋ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕಂತ ಒಬ್ಬ ಸೀನಿಯರ್ ಆಫೀಸರ್ ಜೊತೆ ಇವನ್ನ ಕಳಿಸ್ಕೊಡ್ತಾರೆ. ಅಲ್ಲಿರೋ ಕೊಲೆಗಳನ್ನೆಲ್ಲ ಒಬ್ಬ ಸೈಕೋ ಕಿಲ್ಲರೇ ಮಾಡ್ತಿರ್ತಾನೆ. ಇವನು ಈ ಕೇಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತಾನೆ ಅನ್ನೋದೇ ಮೂವಿಯ ಒನ್ಲೈನ್ ಸ್ಟೋರಿ. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಇಬ್ಬರು ಪೊಲೀಸ್ ಆಫೀಸರ್ ಪೊಲೀಸ್ ಜೀಪಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂಗೆ ಪೊಲೀಸ್ ಜೀಪು ಸ್ಟಾಪ್ ಆಗಿಬಿಡುತ್ತೆ. ಡ್ರೈವರ್ ಕೆಳಗಡೆ ಇಳಿದು ಏನಾಯಿತು ಅಂತ ಚೆಕ್ ಮಾಡ್ತಿರ್ತಾನೆ. ಇನ್ನೊಬ್ಬ ಪೊಲೀಸ್ ಆಫೀಸರ್ ರಿಸರ್ಚ್ ಮಾಡೋಕ್ಕಂತ ಒಂದು ಮರದ ಹತ್ರ ಹೋಗ್ತಾನೆ. ಅಲ್ಲಿ ನೋಡ್ತಿದ್ದಂಗೆ ಒಂದು ವಿಚಿತ್ರವಾಗಿ ಕೊಲೆ ಆಗಿರೋ ಒಂದು ಹೆಣ್ಣಿನ ಶವನ ನೋಡ್ತಾನೆ. ನೋಡ್ತಿದ್ದಂಗೆ ಪೊಲೀಸ್ ಆಫೀಸರ್ ಭಯ ಪಟ್ಕೊಂಡು ಮೇಲಧಿಕಾರಿಗಳಿಗೆ ತಕ್ಷಣವೇ ಇನ್ಫಾರ್ಮೇಷನ್ ನೀಡ್ತಾನೆ. ಸ್ವಲ್ಪ ಸಮಯದ ನಂತರ ಪೊಲೀಸ್ ಅವರು ತಮ್ಮ ಟೀಮ್ ಜೊತೆಗೆ ಕೊಲೆ ಆಗಿರೋ ಪ್ಲೇಸ್ಗೆ ಬರ್ತಾರೆ. ಅಲ್ಲಿರೋ ಇನ್ನೊಬ್ಬ ಪೊಲೀಸ್ ಆಫೀಸರ್ ಮೇಲಧಿಕಾರಿಗಳಿಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನ ನೀಡ್ತಿರ್ತಾನೆ. ಹಾಗೆ ಅವರು ಹೇಳ್ತಾ ಸರ್ 3 ದಿನಕ್ಕೆ ಮುಂಚೆ ಒಂದು ಹುಡುಗಿ ಕೊಲೆ ಆಯ್ತಲ್ಲ ಅಂತ ಹೇಳ್ತಾನೆ. ಅದನ್ಯಾಕಪ್ಪ ಇವಾಗ ನೆನೆಸ್ತಾ ಇದೆಯಾ? ಅದನ್ನ ನೆನೆಸ್ಕೊಂಡು ನನಗೆ 3 ದಿವಸದಿಂದ ನಿದ್ದೆನೇ ಬಂದಿಲ್ಲ ಅಂತ ಹೇಳ್ತಾರೆ. ಸರ್ ಈ ಕೊಲೆ ಕೂಡ ಅದೇ ಪ್ಯಾಟರ್ನಲ್ಲಾಗಿದೆ ಅಂತ ಹೇಳ್ತಾರೆ. ಈ ವಿಷಯ ಕೇಳಿದ ಮೇಲಧಿಕಾರಿಗಳು ತುಂಬಾ ಶಾಕ್ ಆಗಿಬಿಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ರಾತ್ರಿ ಹೊತ್ತಲ್ಲಿ ಟಾಯ್ಲೆಟಿಗೆ ಹೋಗೋದು ಕೂಡ ತುಂಬ ಭಯಪಟ್ಟು ಹೋಗಿ ಬರ್ತಿರ್ತಾನೆ. ಆದರೆ ಅವರ ಅಣ್ಣನ ಮಗ ಆರಾಮಾಗಿ ಹೋಗಿ ಬರ್ತಿರ್ತಾನೆ. ಮರುದಿನ ಬೆಳಗ್ಗೆ ಆದ ತಕ್ಷಣ ಪ್ರಕಾಶ್ ಅವರ ಮನೆಯಲ್ಲಿ ಅವನು ಇನ್ಸ್ಪೆಕ್ಟರ್ ಆಗಿರೋದಕ್ಕೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಮತ್ತು ಕೊನೆಯಲ್ಲಿ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡು ಅವನ್ನ ಸ್ಟೇಷನ್ಗೆ ಕಳಿಸ್ಕೊಡ್ತಾರೆ. ಪ್ರಕಾಶ್ ಸ್ಟೇಷನ್ಗೆ ಬಂದ ತಕ್ಷಣ ಒಬ್ಬರು ಸೀನಿಯರ್ ಆಫೀಸರ್ ನೀನು SP ಲೋಕನಾಥ್ ಹತ್ರ ರಿಪೋರ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ SP ಲೋಕನಾಥ್ನ ತೋರಿಸ್ತಾರೆ. ಇವರೊಬ್ಬರು ತುಂಬಾ ಸೀರಿಯಸ್ ಆಗಿರೋ ವ್ಯಕ್ತಿ. ಇವರಿಗೆ ಪ್ರಕಾಶ್ನ ಅವನ ಜೊತೆ ಜೂನಿಯರ್ ಆಗಿ ಟ್ರೈನ್ ಮಾಡೋಕ್ಕೆ ಯಾವುದೇ ರೀತಿ ಇಷ್ಟ ಇರೋದಿಲ್ಲ. ಆದರೆ ಸೀನಿಯರ್ ಆಫೀಸರ್ ಒತ್ತಡದಿಂದ ಸುಮ್ಮನೆ ಒಪ್ಕೊಳ್ತಾರೆ. ಇವರು ಸಾಲ್ವ್ ಮಾಡೋಕ್ಕೆ ಹೋಗ್ದಿರೋ ಕೇಸು ತಿರ್ಚಿನಲ್ಲಿ ನಡೆದಿರೋದ್ರಿಂದ ಇವರು ತಿರ್ಚಿಗೆ ಹೋಗಬೇಕಾಗಿ ಬರುತ್ತೆ. ಪ್ರಕಾಶ್ ಅಲ್ಲಿಂದ ತಿರ್ಚಿಗೆ ಹೋಗಕ್ಕಂತ ಏರ್ಪೋರ್ಟ್ಗೆ ಬರ್ತಾನೆ. ಏರ್ಪೋರ್ಟಲ್ಲಿ ಕಾಫಿ ಕುಡಿತಿರುವಾಗ ವೀಣಾ ಅನ್ನೋ ಒಬ್ಬರು ಹುಡುಗಿನ ನೋಡಿ ಇವನಿಗೆ ಮಾತಾಡಿಸ್ಬೇಕು ಅನಿಸುತ್ತೆ. ಹಾಗೆ ಭಯದಿಂದ ಹೋಗಿ ಮಾತಾಡಿಸಿ ಪರಿಚಯ ಮಾಡ್ಕೊಳ್ತಾನೆ. ಆಗ SP ಲೋಕನಾಥನ್ ಬಂದು ಹೊರಡೋಣ ಇನ್ನೂ ಮಾತಾಡೋದಿದೆಯಾ ಅಂತ ಕೇಳ್ತಾರೆ. ಆಗ ವೀಣಾ ಹೊರಡೋಣ ಸಾರ್ ಅಂತ ಹೇಳ್ತಾಳೆ. ಆಗ ಪ್ರಕಾಶ್ಗೆ ಗೊತ್ತಾಗುತ್ತೆ ಇವರು ಕೂಡ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ನಮ್ಮ ಟೀಮಲ್ಲೇ ಬರ್ತಿದ್ದಾರೆ ಅಂತ. ತಿರ್ಚಿಗೆ ಬರ್ತಿದ್ದಂಗೆ ಕಾನಿಸ್ಟೇಬಲ್ ಒಬ್ಬರು ಕಮಿಷನರ್ ಆಫೀಸರ್ಗೆ ಕರ್ಕೊಂಡು ಹೋಗ್ತಾರೆ. ಕಮಿಷನರ್ ಆಫೀಸಲ್ಲಿ SP ಲೋಕನಾಥ್ ಅವರು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ ಕೂತಿರ್ತಾರೆ. ಆಗ ತಿರ್ಚಿಯ ಪೊಲೀಸ್ ಒಬ್ಬರು ಬಂದು ಸಾರಿ ಸರ್ ಲೇಟ್ ಆಯಿತು, ಜರ್ನಿ ಎಲ್ಲ ಕಂಫರ್ಟಬಲ್ ಆಗಿತ್ತಾ ಅಂತ ಕೇಳ್ತಾರೆ. ಆಗ SP ಲೋಕನಾಥನ್ ಇಲ್ಲ ಅಂದರೆ ಏನು ಮಾಡ್ತೀರಾ, ಬದಲು ಕೇಸ್ ಬಗ್ಗೆ ನೋಡೋಣ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ನಂತರ ಪೊಲೀಸ್ ಆಫೀಸರ್ ಹತ್ರ ಕೇಸ್ನ ಮಾಹಿತಿಗಳನ್ನ ಪಡ್ಕೊತಾರೆ. ಆಗ ಅಲ್ಲಿ 2 ಹುಡುಗಿಯ ಕೊಲೆ ಆಗಿದೆ ಅಂತ ಅವ್ರಿಗೆ ತಿಳಿತದೆ. ಹಾಗೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ಅವರು ಪೋಸ್ಟ್ ಮಾರ್ಟಮ್ನ ಪ್ರಕಾರ ಕೊಲೆಗಾರ ಹುಡುಗಿಯ ಕೈಕಾಲು ಕಟ್ಟಿ ಹಾಗೂ ಒಂದು ವೈರ್ನಿಂದ ಹುಡುಗಿಯ ಕತ್ತು ಹಿಚಿ ಸಾಯಿಸಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗೆ ಕೊಲೆಗಾರ ತುಂಬಾ ಬಲಶಾಲಿ ಇದ್ದಾನೆ ಅಂತ ಕೂಡ ಪೊಲೀಸವರು ಹೇಳ್ತಾರೆ. SP ಲೋಕನಾಥನ್ ಪ್ರಕಾಶ್ನ ಶವ ನೋಡೋಕ್ಕಂತ ಕರೀತಾರೆ. ಪ್ರಕಾಶ್ ಪೋಸ್ಟ್ ಮಾರ್ಟಮ್ ಆಗಿರೋ ದೇಹನ ನೋಡಿ ವಾಂತಿ ಮಾಡ್ಕೋತಾರೆ. ಆಗ SP ಲೋಕನಾಥನ್ ಚೆನ್ನೈಗೆ ನಾಳೆ ಬೆಳಗ್ಗೆನೇ ಫ್ಲೈಟ್ ಇದೆ, ಇಲ್ಲಾಂದರೆ ಇವಾಗಲೇ ಟ್ರೈನ್ ಹಿಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ. ಆದರೆ ಪ್ರಕಾಶ್ ಇದಕ್ಕೆಲ್ಲ ಅಂಜದೆ ಮತ್ತೆ ಬಂದು ಗಾಡಿನಲ್ಲೇ ಕೂತ್ಕೋತಾರೆ. ಹೋಟೆಲ್ಗೆ ಬಂದ ತಕ್ಷಣ ಪ್ರಕಾಶ್ ಕೇಸ್ ಫೈಲ್ಗಳನ್ನ ನೋಡ್ತಿರ್ತಾರೆ. ಆಗ SP ಲೋಕನಾಥನ್ ಅವ್ರ ಹತ್ರ ಬರ್ತಾರೆ. ಆಗ ಪ್ರಕಾಶ್ ಅವನಿಗೆ ಬಂದಿರೋ ಬೆಸ್ಟ್ ಫೈರಿಂಗ್ ಅವಾರ್ಡ್ ಬಗ್ಗೆ ಹೇಳ್ತಾನೆ. ಆಗ SP ಲೋಕನಾಥನ್ ಒಂದೇ ಒಂದು ಬುಲೆಟ್ ಕೂಡ ಫೈರ್ ಮಾಡದೆ ರಿಟೈರ್ಡ್ ಆಗಿರೋ ಎಷ್ಟೋ ಜನ ಪೊಲೀಸರಿದ್ದಾರೆ, ಅವ್ರಿಗೆ ಫೈರ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಆದರೆ ಫೈರ್ ಮಾಡೋಕ್ಕೆ ಧೈರ್ಯ ಇಲ್ಲದೆ ಅಂತ ಹೇಳ್ತಾರೆ. ಪ್ರಕಾಶ್ ಇದರಿಂದ ಬೇಜಾರಾಗಿ ರೂಮಿಂದ ಹೊರಗಡೆ ಬರ್ತಾನೆ. ಇವರೇನು ನನಗೆ ಮರ್ಯಾದೆನೇ ಕೊಡ್ತಿರೋಲ್ಲ ಅಂತ ಕೋಪ ಮಾಡ್ಕೊಂಡಿರ್ತಾನೆ. ಹಾಗೆ ಅಲ್ಲೇ ಇದ್ದ ವೀಣಾ ಏನಾಯಿತು ಪ್ರಕಾಶ್ ಅಂತ ಕೇಳ್ತಾರೆ. ಆಗ ವೀಣಾ ಮತ್ತು ಪ್ರಕಾಶ್ ಟೆರೆಸ್ ಮೇಲೆ ಹೋಗಿ ಮಾತಾಡ್ಕೊತಿರ್ತಾರೆ. ಆಗ ವೀಣಾ SP ಲೋಕನಾಥ್ ಸರ್ ಇರೋದೇ ಹಾಗೆ, ನಮ್ಮ ಕೆಲಸನ ನಾವು ಸರಿಯಾಗಿ ಮಾಡಿದರೆ ಮರ್ಯಾದೆ ತನ್ನಿಂದ ತಾನೇ ಬರುತ್ತೆ ಅಂತ ಹೇಳ್ತಾರೆ. ಇದರಿಂದ ಪ್ರಕಾಶ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಪ್ರಕಾಶ್ SP ಲೋಕನಾಥ್ ಹತ್ರ ಬಂದು ಸರ್ ನಾನಿಲ್ಲಿ ಯಾರ ಟೈಮ್ನೂ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು, ಕೇಸ್ ಮುಗಿಯೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಇಬ್ಬರು ಕೊಲೆ ನಡೆದಿರೋ ಜಾಗಕ್ಕೆ ಬರ್ತಾರೆ. ಎಲ್ಲ ವಿಷಯಗಳನ್ನ ಗಮನಿಸ್ತಾ SP ಲೋಕನಾಥನ್ ಕೊಲೆಗಾರ ಯಾಕೆ ಕೊಲೆ ಮಾಡಿರ್ಬೋದು, ಅವನ ಮೋಟಿವ್ ಏನು ಅನ್ನೋದನ್ನ ಪ್ರಕಾಶ್ಗೆ ವಿವರಿಸ್ತಾನೆ. ಕೊಲೆಗಾರ ವಿಕ್ಟಿಮ್ನ ತಲೆ ಮೇಲೆ ಎತ್ತಿ ಕಟ್ಟಿ ಮಂಡಿ ಊರಿಸಿ ಕತ್ತಿಚ್ಚಿ ಸಾಯಿಸಿದ್ದಾನೆ. ಇದರರ್ಥ ಅವನಿಗೆ ಕೀಳೆರಿಮೆ ಇದೆ, ಸಾಯಿಸೋ ವ್ಯಕ್ತಿಗಿಂತ ತಾನೇ ಮೇಲು ಅನ್ನೋ ಅಹಂ ಇದೆ. ಕೊಲೆಗಾರನಿಗೂ ಮತ್ತು ವಿಕ್ಟಿಮ್ಗೂ ಯಾವುದೇ ರೀತಿ ಸಂಬಂಧ ಇರದೇ ಇರ್ಬೋದು, ಬೇರೆಯವ್ರ ಕೋಪನ ಇವ್ರ ಮೇಲೆ ತೀರ್ಸ್ಕೊತಾ ಇರ್ಬೋದು ಅಂತ ಹೇಳ್ತಾರೆ. ಕೊಲೆಗಾರ ಕೊಲೆ ಮಾಡಿ ಬಾಡಿನ ಹಾಗೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನಿರ್ಬೋದು ಅಂತ ಪ್ರಕಾಶ್ಗೆ ಕೇಳ್ತಾರೆ. ಆಗ ಪ್ರಕಾಶ್ ಅವನು ನಮಗೆ ಏನೋ ಹೇಳೋಕೆ ಹೋಗ್ತಿದ್ದಾನೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ SP ಲೋಕನಾಥನ್ ಇಲ್ಲ, ಕೊಲೆಗಾರನಿಗೆ ನಾವು ಅವನ್ನ ಕಂಡು ಹಿಡಿಯೋಲ್ಲ ಅನ್ನೋ ಅಹಂಕಾರ ಇದೆ, ಅದಕ್ಕೆ ಅವನು ಬಾಡಿನ ಹಾಗೆ ಬಿಟ್ಟು ಹೋಗ್ತಿದ್ದಾನೆ ಅಂತ ಹೇಳ್ತಾರೆ.
ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಮತ್ತೊಂದು ಹೆಣ ಸಿಕ್ಕಿದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. SP ಲೋಕನಾಥನ್ ಮತ್ತು ಪ್ರಕಾಶ್ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಕೂಡ ಸೇಮ್ ಪ್ಯಾಟರ್ನಲ್ಲೇ ಕೊಲೆ ನಡೆದಿರುತ್ತೆ. SP ಲೋಕನಾಥನ್ ಕೊಲೆಯಾಗಿ ಎಷ್ಟು ಸಮಯ ಆಯಿತು ಅಂತ ಕೇಳ್ತಾರೆ. ಆಗ ಅಲ್ಲೇ ಇದ್ದ ಒಬ್ಬ ಪೊಲೀಸ್ ಆಫೀಸರ್, ಇನ್ನೂ ಡಾಕ್ಟರ್ ಯಾರೂ ಬಂದಿಲ್ಲ ಸರ್, ರಿಪೋರ್ಟ್ ಬರೋದಕ್ಕೆ ರಾತ್ರಿ ಆಗ್ಬೋದು ಅಂತ ಹೇಳ್ತಾರೆ. SP ಲೋಕನಾಥನ್ ಅದಕ್ಕೆ ಕೋಪ ಮಾಡಿಕೊಂಡು ಬೇಗ ಬೇಗ ವ್ಯವಸ್ಥೆ ಮಾಡಿರಿ ಅಂತ ಬೈದು ಕಳಿಸ್ಬಿಡ್ತಾರೆ. ಇದನ್ನು ಗಮನಿಸಿದ ಪ್ರಕಾಶ್ ಥರ್ಮಾಮೀಟರ್ನ ಮೂಲಕ ಬ್ರೈನ್ನ ಟೆಂಪ್ರೇಚರ್ ನೋಡಿ ಸತ್ತಿರೋ ಸಮಯ ಎಷ್ಟು ಅಂತ ಹೇಳ್ತಾರೆ. ಇದರಿಂದ SP ಲೋಕನಾಥನ್ಗೆ ಪ್ರಕಾಶ್ ಈ ಕೇಸ್ನ ಸಾಲ್ವ್ ಮಾಡ್ತಾರೆ ಅಂತ ನಂಬಿಕೆ ಬರುತ್ತೆ. ಈ ಕೇಸ್ನ ತನಿಖೆನ ಮುಂದುವರ್ಸೋಕೆ ಹೇಳಿ SP ಲೋಕನಾಥನ್ ಅಲ್ಲಿಂದ ಹೊರಡ್ತಾರೆ. ಪ್ರಕಾಶ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗಿ ಒಂದು NGOನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಅಂತ. ಹಿಂದಿನ ದಿನ ಸ್ಕೂಟಿ ಸ್ಟಾರ್ಟ್ ಆಗದಿರೋ ಕಾರಣ ನಡ್ಕೊಂಡೇ ಹೋಗಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ಸ್ಕೂಟಿನ ಹುಡ್ಕೊಂಡು ಹೋದಾಗ ಅದು ಒಂದು ಗ್ಯಾರೇಜ್ ಹತ್ರ ಸಿಗುತ್ತೆ. ಆ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನಿಗೆ ಕೇಳಿದಾಗ ಅವನು ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸಾರ್ ಅಂತ ಹೇಳ್ತಾನೆ. ಆಗ ನಿಮ್ಮ ಓನರ್ಗೆ ಫೋನ್ ಮಾಡಿ ಕರಿ ಅಂತ ಹೇಳಿದಾಗ ಓನರ್ನ ಬರೋಕ್ಕೆ ಹೇಳ್ತಾರೆ. ಪ್ರಕಾಶ್ ಗ್ಯಾರೇಜ್ನ ಒಳಗಡೆ ಚೆಕ್ ಮಾಡ್ತಿರುವಾಗ ಅಲ್ಲಿ ಒಂದು ಗನ್ ಸಿಗುತ್ತೆ. ಓನರ್ನ ವಿಚಾರಿಸ್ತಿರುವಾಗ ಅವನ ಎದೆಯಲ್ಲಿ ರಕ್ತ ಹೆಪ್ಪುಕೊಟ್ಟಿರೋದನ್ನ ಪ್ರಕಾಶ್ ಗಮನಿಸ್ತಾರೆ. ಇದರಿಂದ ಪ್ರಕಾಶ್ಗೆ ಗೊತ್ತಾಗುತ್ತೆ ಗ್ಯಾರೇಜ್ನ ಓನರ್ ಹಿಂದಿನ ದಿನ ಬೇಟೆ ಆಡೋಕ್ಕಂತ ಹೋಗಿದ್ರು ಅಂತ. ಈ ವಿಷಯ ಫಾರೆಸ್ಟ್ ಆಫೀಸರ್ ಕೂಡ ಗೊತ್ತಿರುತ್ತೆ. ಹಾಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಆ ಸ್ಕೂಟಿನ ಆ ಹುಡುಗಿನೇ ಗ್ಯಾರೇಜಲ್ಲಿ ಬಿಟ್ಟು ಹೋಗಿದ್ಲು ಅಂತ. SP ಲೋಕನಾಥನ್ ಕೊಲೆಗಾರನ ಪತ್ತೆ ಹಚ್ಚೋಕ್ಕೆ ಒಂದು ಟೀಮ್ನ ರೆಡಿ ಮಾಡ್ತಾರೆ. ಕೊಲೆಗಾರ 2 ದಿನಕ್ಕೊಂದು ಕೊಲೆ ಮಾಡ್ತಾ ಇರ್ತಾನೆ. ಈ ಸಲ ಕೊಲೆ ಮಾಡೋಕ್ಕೆ ಮುಂಚೆನೇ ನಾವು ಅವನ್ನ ಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವನು ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ. ಅದಕ್ಕೆ ಯಾವುದಾದ್ರೂ ಹುಡುಗಿ ಕಾಣೆ ಆದರೆ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ನೀಡಿ. ಅವನು ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಕಾಡು ಅಥವಾ ನಿಗೂಢ ಪ್ರದೇಶಗಳಲ್ಲಿ ಕೊಲೆ ಮಾಡ್ತಾನೆ. ಈ ಸಲ ಕೇರ್ಫುಲ್ಲಾಗಿ ಅವನ್ನ ಹಿಡಿಲೇಬೇಕು ಅಂತ ಪ್ಲ್ಯಾನ್ನ ರೆಡಿ ಮಾಡ್ತಾರೆ. ಅವತ್ತಿನ ದಿನ ರಾತ್ರಿ ಒಂದು ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಮಾಹಿತಿ ಬರುತ್ತೆ. ತಕ್ಷಣವೇ ಅಲರ್ಟ್ ಆದ ಟೀಮ್ ಅಲ್ಲಿಂದ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವುದಾದ್ರೂ ಹೊಲ, ಗದ್ದೆ ಅಥವಾ ತೋಪು ಇದೆ, ಅಲ್ಲೇ ಕೊಲೆಗಾರ ಇರ್ಬೋದು ಅಂತ ಊಹೆ ಮಾಡ್ತಾರೆ. ಆಗ ಒಂದು ಕಬ್ಬಿನ ಗದ್ದೆ ಅಲ್ಲೇ ಹತ್ತಿರ ಇರೋದು ಗೊತ್ತಾಗುತ್ತೆ. ಆಗ SP ಲೋಕನಾಥನ್ ತನ್ನ ಟೀಮ್ ಜೊತೆಗೆ ಆ ಕಬ್ಬಿನ ಗದ್ದೆಗೆ ಹೋಗಿ ಕೊಲೆಗಾರನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಅಲರ್ಟಾಗಿ ಕೊಲೆಗಾರನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ SP ಲೋಕನಾಥನ್ ಆ ಕಬ್ಬಿನ ಗದ್ದೆ ಪಕ್ಕ ಒಂದು ಕಾರ್ ನಿಂತಿರೋದನ್ನ ಗಮನಿಸ್ತಾರೆ. SP ಲೋಕನಾಥನ್ ಅವ್ರ ಡ್ರೈವರ್ಗೆ ಕಾರಿನ ಟೈರ್ನ ಗಾಳಿ ಬಿಟ್ಟು ಅಲ್ಲೇ ವಾಚ್ ಮಾಡೋದಕ್ಕೆ ಹೇಳ್ತಾರೆ. ಎಲ್ಲ ಪೊಲೀಸರು ಗದ್ದೆ ಒಳಗಡೆ ಹುಡುಕ್ತಾ ಇರಬೇಕಾದ್ರೆ SP ಲೋಕನಾಥ್ ಅವರ ಟೆಕ್ನಿಕಲ್ ಅಸಿಸ್ಟೆಂಟ್ ವೀಣಾ ಕಾಲ್ ಮಾಡ್ತಾಳೆ. ಕಾಣೆಯಾದ ಹುಡುಗಿ ಮನೆಯಲ್ಲೇ ಹೇಳದೆ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ಲು, ಮತ್ತೆ ವಾಪಸ್ ಮನೆಗೆ ಬಂದಿದ್ದಾಳೆ ಸಾರ್ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬೇರೆ ಕಡೆ ಮತ್ತೊಂದು ಹೆಣ ಸಿಕ್ಕಿರೋದು ಮಾಹಿತಿ ಬರುತ್ತೆ. SP ಲೋಕನಾಥನ್ ಕೊಲೆಯಾಗಿರೋ ಜಾಗಕ್ಕೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಶಾಕಿಂಗ್ಲಿ SP ಲೋಕನಾಥ್ ಅವರ ಡ್ರೈವರ್ ಮಗಳೇ ಅಲ್ಲಿ ಕೊಲೆಯಾಗಿರ್ತಾಳೆ. ಡ್ರೈವರ್ ಕೊಲೆಗಾರನಿಗೆ ಶಾಪ ಹಾಕ್ತಾ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾನೆ. SP ಲೋಕನಾಥನ್ ಮತ್ತು DSP ಪ್ರಕಾಶ್ ಇಬ್ಬರು ಕೊಲೆಗಾರನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ರೀತಿ ಕೇಸ್ಗಳನ್ನ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಯಾವಾಗಾದರೂ ನೋಡಿದ್ದೀರಾ ಸಾರ್ ಅಂತ ಪ್ರಕಾಶ್ ಕೇಳ್ತಾನೆ. ಆಗ SP ಲೋಕನಾಥನ್ಗೆ ಒಂದು ಹೊಸ ಯೋಚನೆ ಬರುತ್ತೆ. ಕೊಲೆಗಾರ ಇದೇ ಮೊದಲನೇ ಕೊಲೆ ಯಾಕೆ ಮಾಡ್ತಿದ್ದಾನೆ ಅಂತ ಅನ್ಕೋಬೇಕು. ಇದಕ್ಕಿಂತ ಮುಂಚೆ ಕೂಡ ಅವನು ಕೊಲೆಗಳನ್ನ ಮಾಡಿರ್ಬೋದಲ್ಲ ಅಂತ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾನೆ. ಪ್ರಕಾಶ್ಗೂ ಕೂಡ ಇದು ಸರಿ ಅನಿಸುತ್ತೆ. SP ಲೋಕನಾಥನ್ ತಕ್ಷಣವೇ ವೀಣಾಗೆ ಕಾಲ್ ಮಾಡಿ ಹಿಂದೆ ಇದೇ ರೀತಿ ನಡೆದಿರೋ ಯಾವುದಾದ್ರೂ ಅನ್ಸಾಲ್ವ್ಡ್ ಕೇಸ್ ಇದ್ದರೆ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆದರೆ ಕಳೆದ 10 ವರ್ಷಗಳಿಂದ ಇದೇ ರೀತಿ ಕೊಲೆ ಆಗಿರೋ ಯಾವುದೇ ಮಾಹಿತಿಗಳು ಸಿಗೋದಿಲ್ಲ. ಆಗ ಪ್ರಕಾಶ್ ಈ ಥರ ಸೀರಿಯಲ್ ಆಗಿ ಕೊಲೆ ಮಾಡೋರು 20-30 ವರ್ಷ ಕೊಲೆ ಮಾಡೋದನ್ನು ಬಿಟ್ಟು ನಂತರ ಮತ್ತೆ ಕೊಲೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಯಾವುದೋ ಪುಸ್ತಕದಲ್ಲಿ ಓದಿದ್ದೆ ಅಂತ ಹೇಳ್ತಾನೆ. ಆಗ ಇನ್ನೂ ಹಿಂದೆ ನಡೆದಿರೋ ಎಲ್ಲ ಕೇಸ್ಗಳ ಮಾಹಿತಿಗಳನ್ನ ತರಿಸ್ಕೋತಾರೆ. ಅದರಲ್ಲಿ 1973ರಿಂದ 1979ರವರೆಗೆ ಇದೇ ರೀತಿ 9 ಕೊಲೆಗಳಾಗಿವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ಎಲ್ಲ ಕೊಲೆಗಳನ್ನು ಹಗ್ಗದಿಂದ ಕತ್ತಿ ಹಿಚ್ಕಿ ಸಾಯಿಸಿರ್ತಾರೆ ಮತ್ತು ಕೊಲೆ ಆದವರ ವಯಸ್ಸು 40ರಿಂದ 45 ಆಗಿರುತ್ತೆ. ಆ ಎಲ್ಲ ಕೇಸ್ಗಳಲ್ಲಿರೋ ಕಾಮನ್ ಪಾಯಿಂಟ್ ಏನಂದರೆ ಆ ಎಲ್ಲ ಕೊಲೆಗಳನ್ನು ಒಬ್ಬರೇ ಅಧಿಕಾರಿ ವಿಚಾರಣೆ ಮಾಡಿರ್ತಾರೆ. ಅವರ ಹೆಸರು ಜಾನ್ ಸಬಾಸ್ಟಿಯನ್ ಅಂತ. SP ಲೋಕನಾಥನ್ ವಿಚಾರಿಸೋಕೆ ಅಂತ ಜಾನ್ ಸಬಾಸ್ಟಿಯನ್ ಮನೆಗೆ ಹೋಗ್ತಾನೆ. ಇಲ್ಲಿ ಇನ್ನೊಂದು ಕಡೆ ಪ್ರಕಾಶ್ ಕೊಲೆಯಾಗಿರೋ ಮಹಿಳೆಯರ ಕತ್ತುಗಳನ್ನ ಗಮನಿಸ್ತಾನೆ. ಎಲ್ಲರ ಕತ್ತಲ್ಲಿ ಒಂದೇ ಥರ ಗಾಯ ಆಗಿರುತ್ತೆ. ಅದ್ರ ಬಗ್ಗೆ ಡಾಕ್ಟ್ರಿಗೆ ಕೇಳಿದಾಗ ಕತ್ತಿನ ಭಾಗದಲ್ಲಿ ಇರೋವಂಥ ಪ್ರೆಷರ್ ಪಾಯಿಂಟ್ಗೆ ಹೊಡೆದು ಪ್ರಜ್ಞೆ ತಪ್ಪಿಸೋಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಈ ವಿಷಯಗಳನ್ನ ಕೊಲೆಗಾರ ಹೇಗೆ ಗೊತ್ತು ಮಾಡ್ಕೊಂಡಿರ್ಬೋದು ಅಂತ ಡಾಕ್ಟ್ರಿಗೆ ಕೇಳ್ತಾನೆ. ಆಗ ಡಾಕ್ಟ್ರ್ ಯೂಟ್ಯೂಬ್ ಅಥವಾ ಗೂಗಲ್ ಮೂಲಕ ತಿಳ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಆಗ ಪ್ರಕಾಶ್ ಆದರೆ 30 ವರ್ಷಕ್ಕೆ ಮುಂಚೆ ಈ ವಿಷಯ ಹೇಗೆ ಗೊತ್ತಾಗಿರ್ಬೋದು ಅಂತ ಕೇಳಿದಾಗ ಆಗ ಪುಸ್ತಕ ಒಂದೇ ದಾರಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಪ್ರಕಾಶ್ ತಕ್ಷಣವೇ ಲೈಬ್ರರಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಯಾರ್ಯಾರೆಲ್ಲ ಓದಿದ್ದಾನೆ ಅಂತ ತಿಳ್ಕೊತಾನೆ. ಕೆನಡಿ ಅನ್ನೋ ವ್ಯಕ್ತಿ ಆ ಪುಸ್ತಕನ ಓದಿದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಕೊಲೆಗಳನ್ನ ಕೆನಡಿನೇ ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ.
ಪ್ರಕಾಶ್ SP ಲೋಕನಾಥನ್ಗೆ ಫೋನ್ ಮಾಡಿ ತನಗೆ ಸಿಕ್ಕ ಮಾಹಿತಿಗಳನ್ನೆಲ್ಲ ಹೇಳ್ತಾನೆ. ಕೆನಡಿ ಅನ್ನೋ ವ್ಯಕ್ತಿನೇ ಕೊಲೆಗಳನ್ನೆಲ್ಲ ಮಾಡಿರ್ಬೋದು ಸರ್ ಅಂತ ಅವನಿಗೆ ಹೇಳ್ತಾನೆ. ಆಗ SP ಲೋಕನಾಥನ್ ಇಷ್ಟೊತ್ತು ಅವ್ರ ಜೊತೆನೇ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ. ಜಾನ್ ಸೆಬಾಸ್ಟಿಯನ್ ಮನೆಗೆ ಹುಡ್ಕೊಂಡು ಹೋದಾಗ ಅಲ್ಲಿ ಅವ್ರ ಮಗ ಕೆನಡಿ ಇರ್ತಾರೆ. ಆದರೆ ಅವ್ರಿಗೆ ತುಂಬ ವಯಸ್ಸಾಗಿರುತ್ತೆ. ಅವರ ಚಟುವಟಿಕೆಗಳನ್ನೆಲ್ಲ ಗಮನಿಸಿ, ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಗಮನಿಸಿ ಇವರು ತುಂಬಾ ಶಿಸ್ತಿನ ಮನುಷ್ಯ. ಎಲ್ಲ ಕೆಲಸಗಳನ್ನು ಕೂಡ ತುಂಬ ಆರ್ಗನೈಸ್ಡ್ ಆಗಿ ಮಾಡ್ತಿರ್ತಾರೆ. ಸೀರಿಯಲ್ ಕಿಲ್ಲರ್ಗಳು ಕೂಡ ಇದೇ ರೀತಿ ಇರ್ತಾರೆ ಅಂತ SP ಲೋಕನಾಥನ್ಗೆ ಡೌಟ್ ಇರುತ್ತೆ. ಕೆನಡಿಯ ಮನೆ ಸರ್ಚ್ ಮಾಡೋಕ್ಕಂತ SP ಲೋಕನಾಥನ್ ಮೇಲಧಿಕಾರಿಗಳ ಹತ್ರ ಪರ್ಮಿಷನ್ ಕೇಳ್ತಾನೆ. ಆದರೆ ಯಾವುದೇ ಸಾಕ್ಷಿ ಇಲ್ಲದೆ ಸರ್ಚ್ ವಾರೆಂಟ್ ಕೊಡೋಕ್ಕಾಗೋದಿಲ್ಲ ಅಂತ ಮೇಲಧಿಕಾರಿಗಳು ಹೇಳ್ತಾರೆ. ಅದಕ್ಕೆ ಬೇರೆನೇ ಪ್ಲ್ಯಾನ್ ಮಾಡಿ ಕೆನಡಿಯ ಮನೆ ಪಕ್ಕದಲ್ಲಿ ಪ್ರಕಾಶ್ನ ಬಾಡಿಗೆಗೆ ಹೋಗಿ ಸೇರ್ಕೊಳ್ಳೋಕೆ ಹೇಳ್ತಾರೆ. ಕೆನಡಿ ಮನೇಲಿ ಇಲ್ಲದೆ ಇದ್ದಾಗ ಪ್ರಕಾಶ್ ಮನೇನ ಸರ್ಚ್ ಮಾಡೋಕ್ಕಂತ ಹೋಗಿರ್ತಾನೆ. ಆದರೆ ಕೆನಡಿ ಬೇಗನೆ ವಾಪಸ್ ಬಂದಿರೋದ್ರಿಂದ ಪ್ರಕಾಶ್ ಅಲ್ಲಿಂದ ಹೊರಗಡೆ ಬರ್ತಾನೆ. ಆದರೆ ಪ್ರಕಾಶ್ ಅಲ್ಲಿ ಒಂದು ರೂಮ್ಗೆ ಬೀಗ ಹಾಕಿರೋದನ್ನು ಗಮನಿಸ್ತಾನೆ. ಮತ್ತೆ ಕೆನಡಿ ಮನೆಯಿಂದ ಹೊರಗಡೆ ಹೋದಾಗ SP ಲೋಕನಾಥನ್ ಅವನ್ನ ಫಾಲೋ ಮಾಡಿಕೊಂಡೇ ಹೋಗಿರ್ತಾರೆ. ಒಂದು ರೈಲ್ವೆ ಗೇಟ್ ಬಳಿ ಕೆನಡಿ ನಿಂತಿರ್ತಾನೆ. ಆಗ ಪೊಲೀಸ್ ಅಧಿಕಾರಿ ಒಬ್ಬರು ಬಂದು ಎಲ್ಲಿಗೆ ಹೋಗಿದ್ರಿ ಅಂತ ವಿಚಾರಿಸ್ತಾರೆ. ಆಗ ಕೆನಡಿ ತಾನು ಒಂದು ಸಿನಿಮಾಗೆ ಹೋಗಿದ್ದೆ ಅಂತ ಹೇಳ್ತಾನೆ ಮತ್ತು ಸಿನಿಮಾ ಟಿಕೆಟ್ ಕೂಡ ತೋರಿಸ್ತಾನೆ. ಆಗ ಪೊಲೀಸ್ ಸಿನಿಮಾ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಕೆನಡಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಉತ್ತರನ ಕೊಡ್ತಾನೆ. ಇದರಿಂದ ಪೊಲೀಸರಿಗೆ ಯಾವುದೇ ರೀತಿ ಸುಳಿವು ಸಿಗೋದಿಲ್ಲ. ಮರುದಿನ ಸೇಮ್ ಪ್ಯಾಟ್ರನ್ನಲ್ಲೇ ಮತ್ತೊಂದು ಕೊಲೆ ನಡೆದಿರುತ್ತೆ. ಈ ಕೊಲೆಯ ಕೊಲೆಗಾರ ಸಿಕ್ಕಿರ್ತಾನೆ. ಕೊಲೆಯಾದ ಮಹಿಳೆಯ ಒಡವೆಗಳು ಕೂಡ ಕೊಲೆಗಾರನ ಹತ್ರ ಸಿಕ್ಕಿರುತ್ತೆ. ತಾನೇ ಕೊಲೆ ಮಾಡಿದ ಅಂತ ಕೊಲೆಗಾರ ಒಪ್ಕೊಳ್ತಾನೆ. ಹಾಗೆ ಉಳಿದ ಕೊಲೆಗಳನ್ನು ಕೂಡ ಇವನೇ ಮಾಡಿರ್ತಾನೆ ಅಂತ ಪೊಲೀಸರು ಕೇಸ್ನ ಕ್ಲೋಸ್ ಮಾಡ್ತಾರೆ. ಅರೆಸ್ಟ್ ಆಗಿರೋ ವ್ಯಕ್ತಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಾನೆ. ಅವನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆದರೆ ಅವನು ಅಚಾನಕ್ಕಾಗಿ ಸಾವನ್ನಪ್ತಾನೆ. ಇದನ್ನೆಲ್ಲ ನ್ಯೂಸ್ನಲ್ಲಿ ತೋರಿಸ್ತಿರುವಾಗ ಇದನ್ನು ಕೆನಡಿ ನೋಡಿ ತುಂಬಾ ಖುಷಿ ಪಡ್ತಾನೆ. ಕೆನಡಿ ಮೇಲೆ ಅನುಮಾನ ಇದ್ದ ಕಾರಣ SP ಲೋಕನಾಥನ್ ಮತ್ತು ಪ್ರಕಾಶ್ ಇವರಿಬ್ಬರು ಊರಿಗೆ ವಾಪಸ್ ಹೋಗದೆ ಅವನ್ನ ಹಿಂಬಾಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆನಡಿ ಒಂದು ಅಂಗಡಿ ಒಳಗಡೆ ಹೋಗ್ತಾನೆ. ಆಗ ಪ್ರಕಾಶ್ ಅವನನ್ನು ಹಿಂಬಾಲಿಸ್ಕೊಂಡೇ ಹೋಗ್ತಾನೆ. ಕೆನಡಿ ಪ್ರಕಾಶ್ನ ನೋಡಿ, ನೀವು ನಮ್ಮ ಮನೆ ಪಕ್ಕದಲ್ಲಿ ಹೊಸದಾಗಿ ಬಂದಿರೋದಲ್ವ, ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಒತ್ತಾಯ ಮಾಡಿ ಅವನನ್ನು ಕರ್ಕೊಂಡು ಹೋಗ್ತಾರೆ. SP ಲೋಕನಾಥನ್ ಕೂಡ ಅವ್ರನ್ನ ಫಾಲೋ ಮಾಡಿಕೊಂಡೇ ಬರ್ತಾನೆ. ಕೆನಡಿ ಮನೆಗೆ ಬಂದ ತಕ್ಷಣ ಪ್ರಕಾಶ್ ಆ ಲಾಕ್ ಆಗಿರೋ ರೂಮ್ನ ಗಮನಿಸ್ತಾನೆ. ಕೆನಡಿ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರಬೇಕಾದ್ರೆ ಪ್ರಕಾಶ್ ಆ ರೂಮ್ನ ಒಳಗಡೆ ಹೋಗ್ತಾನೆ. ರೂಮ್ನ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಸ್ಮಶಾನದಲ್ಲಿರೋ ಒಂದು ಗೋರಿಗಳ ಫೋಟೋಗಳು ಇರುತ್ತೆ. ಆ ಫೋಟೋದಿಂದ ಇನ್ನೊಂದು ಚಿಕ್ಕ ಫೋಟೋ ಇರುತ್ತೆ. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಕೊಲೆಯಾಗಿರೋ ಮಹಿಳೆಯರ ಫೋಟೋಗಳು ಇರುತ್ತೆ. ಅಷ್ಟರಲ್ಲೇ ಕೆನಡಿ ರೂಮ್ನ ಒಳಗಡೆ ಬಂದುಬಿಡ್ತಾನೆ. ಪ್ರಕಾಶ್ನ ಕೈಲಿದ್ದ ಫೋಟೋನ ನೋಡಿ ಕೆನಡಿ ಅವನನ್ನು ಕುತ್ತಿಗೆ ಹಿಚ್ಕಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟರಲ್ಲೇ ಬಾಗಿಲು ಬಡಿತಿರೋ ಸದ್ದು ಬರುತ್ತೆ. ಪ್ರಕಾಶ್ನ ಕುತ್ತಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಅವನ ಕೈಗಳನ್ನ ಕಟ್ಟಾಕಿ ಬಾಗಿಲು ತೆಗಿತಾನೆ. ಬಾಗಿಲಲ್ಲಿ SP ಲೋಕನಾಥನ್ ನಿಂತ್ಕೊಂಡಿರ್ತಾರೆ. SP ಲೋಕನಾಥನ್ ಒಳಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾನೆ. ಕೆನಡಿ ಅವನನ್ನು ತಡೆಯೋಕೆ ಹೋದಾಗ ಗನ್ ತೋರಿಸಿ ಮನೆ ಒಳಗಡೆ ಬರ್ತಾನೆ. ಒಳಗಡೆ ರೂಮ್ನಿಂದ ಶಬ್ದ ಬರ್ತಿರುತ್ತೆ. ರೂಮ್ನ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಪ್ರಕಾಶ್ ಇರ್ತಾನೆ. ಪ್ರಕಾಶ್ ತನಗೆ ಸಿಕ್ಕ ಫೋಟೋಗಳನ್ನು SP ಲೋಕನಾಥ್ ಹತ್ರ ತೋರಿಸ್ತಾನೆ. SP ಲೋಕನಾಥನ್ ಫೋಟೋ ಸಿಕ್ಕಂಥ ಜಾಗದಲ್ಲಿದ್ದಂಥ ಒಂದು ದೊಡ್ಡ ಫೋಟೋವನ್ನು ತೆಗಿತಾನೆ. ಅದ್ರ ಹಿಂದ್ಗಡೆ ಕೆನಡಿ ಕೊಲೆ ಮಾಡಿದ ಮಹಿಳೆಯರ ಫೋಟೋಗಳಿರ್ತವೆ. ಕೆನಡಿ ಸ್ವತಃ ತಾನು ಹಲವಾರು ಮಹಿಳೆಯರನ್ನ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳ್ತಾನೆ. ಕೆನಡಿ ಕೊಲೆಗಳನ್ನ ಮಾಡೋದಕ್ಕೆ ಕಾರಣ ಏನು ಅಂತ ತನ್ನ ಫ್ಲ್ಯಾಶ್ ಬ್ಯಾಕ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಕೆನಡಿ ತಂದೆ ಒಬ್ಬ ತುಂಬ ಶಿಸ್ತಿನ ಮನುಷ್ಯ. ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಪ್ರತಿದಿನ ಹೊಡಿತಿರ್ತಾರೆ. ಇದರಿಂದ ಕೆನಡಿಗೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ. ಒಂದು ದಿನ ತಾನು ಬಿಡಿ ಸೇರ್ತಿರೋದನ್ನ ಲೇಡಿ ಕಾನ್ಸ್ಟೇಬಲ್ ಒಬ್ಬಳು ನೋಡಿ ಅಪ್ಪನ ಹತ್ರ ಹೇಳ್ತೀನಿ ಅಂತ ಹೇಳಿರ್ತಾಳೆ. ಆಗ ಹೆದರ್ಕೊಂಡು ಅವನು ಕಲ್ಲಿಂದ ಹೊಡೆದು ಅವಳನ್ನ ಸಾಯಿಸ್ಬಿಡ್ತಾನೆ. ಈ ಕೇಸು ಅವರ ಅಪ್ಪನ ಹತ್ರನೇ ಹೋಗಿರುತ್ತೆ. ಆಗ ಕೇಸ್ನ ಟೆನ್ಷನಿಂದ ಕೆನಡಿ ಕಡೆ ಅವರಪ್ಪ ಗಮನನೇ ಕೊಡುವುದಿಲ್ಲ. ಆಗ ತಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದ. ಹಾಗೆ ಯಾವುದೇ ಸಾಕ್ಷಿ ಸಿಗದೇ ಇದ್ದರೆ ಕೊಲೆಗಾರನ ಕಂಡುಹಿಡಿಯೋದು ಕಷ್ಟ ಅಂತ ಅವ್ರ ತಂದೆಯಿಂದನೇ ಅವನಿಗೆ ಗೊತ್ತಾಗುತ್ತೆ. ಮತ್ತೆ ನನ್ನಪ್ಪ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಿದ್ದೆ. ಆಗ ನಮ್ಮಪ್ಪ ಕೇಸ್ನಲ್ಲಿ ಬ್ಯುಸಿ ಆಗ್ತಿದ್ರು. ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೆ. ಕೊಲೆ ಮಾಡೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ರಕ್ತದ ಕಲೆ ಕಂಡ್ರೆ ಆಗ್ತಾ ಇರಲಿಲ್ಲ. ಬೇರೆಯವ್ರನ್ನ ಸಾಯಿಸೋ ಬದಲು ನಮ್ಮ ಅಪ್ಪನ್ನೇ ಸಾಯಿಸ್ಬೋದಲ್ಲ ಅಂತ ಯೋಚನೆ ಮಾಡಿದೆ. ಆದರೆ ನನಗೆ ಧೈರ್ಯ ಬರಲಿಲ್ಲ. ಆದರೆ ಒಂದು ದಿನ ನಮ್ಮಪ್ಪ ಎದೆ ನೋವು ಅಂತ ಬಿದ್ದಿದ್ದಾಗ ಡಾಕ್ಟ್ರ್ ಕಾಲ್ ಮಾಡೋದಕ್ಕೆ ಹೇಳಿದ್ರು. ಆದರೆ ನಾನು ಹಾಗೆ ಮಾಡಿಲ್ಲ. ನಮ್ಮಪ್ಪ ಸತ್ತೋದ್ರು. ಆಗಲಿಂದ ನಾನು ಕೊಲೆ ಮಾಡೋದನ್ನು ನಿಲ್ಲಿಸಿಬಿಟ್ಟೆ. ಆದರೆ ನನಗೆ ನಾನು ಮಾಡಿದ ಕೊಲೆಗಳ ಬಗ್ಗೆ ಪಾಪ ಪ್ರಜ್ಞೆ ಇದೆ. ಅದಕ್ಕೆ ನಾನು ಪ್ರತಿದಿನ ಸಾಯಿಸಿದವರ ಬಳಿ ಕ್ಷಮೆ ಕೇಳ್ತಾ ಇರ್ತೀನಿ. ಆದರೆ ಈಗ ಮಾಡ್ತಿರೋ ಕೊಲೆಗಳನ್ನೆಲ್ಲ ಬೇರೆ ಯಾರೋ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ತಾನು ಮಾಡ್ತಿದ್ದ ಕೊಲೆಗಳ ಬಗ್ಗೆ ಗೊತ್ತಿದ್ದ ವ್ಯಕ್ತಿಯೊಬ್ಬ ಬಂದು, ನೀನು ಇಷ್ಟು ಕೊಲೆ ಮಾಡಿದ್ರೂ ಸಿಕ್ಕಿಬಿದ್ದಿಲ್ಲ, ಅದು ಹೇಗೆ ಅಂತ ನನಗೆ ಹೇಳಿಕೊಡು ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಕುತ್ತಿಗೆ ಮೇಲೆ ಚಾಕುನ ಇಟ್ಟು ಹೆದರಿಸಿ ಕೇಳ್ದ. ಆಗ ನಾನು ಎಲ್ಲವನ್ನು ವಿವರಿಸಿದೆ. ಆದರೆ ಆ ವ್ಯಕ್ತಿ ಮುಖನ ನಾನು ನೋಡಲಿಲ್ಲ.
ಅವನ ಕಾರ್ನ ನೋಡಿದ್ದೀನಿ. ಅದು ಗ್ರೇ ಕಲರ್ ಇರೋ ಕಾರು. ರಿವರ್ಸ್ ತೆಗಿಬೇಕಾದ್ರೆ ಚಿಕ್ಕ ಮಕ್ಕಳು ಆಡೋ ಪಿಸ್ತೂಲ್ ಥರ ಸೌಂಡ್ ಬರುತ್ತೆ. ಹೀಗೆ ಕೆನಡಿ ತನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಆದರೆ ಕೆನಡಿ ತಾನೊಬ್ಬ ಕೊಲೆಗಾರ ಅಂತ ಅವನ ಮಗನಿಗೆ ಗೊತ್ತಾಗಬಾರ್ದು ಅಂತ ತಾನೇ ಸಿಲಿಂಡರ್ ಬ್ಲಾಸ್ಟ್ ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡು ಸಾಯ್ತಾನೆ. ಪ್ರಕಾಶ್ ನಾನು ಆ ಕಾರ್ನ ನೋಡಿದ್ದೀನಿ ಸರ್ ಅಂತ SP ಲೋಕನಾಥ್ ಹತ್ರ ಹೇಳ್ತಾನೆ. ಆ ವ್ಯಕ್ತಿನ ಹುಡುಕೊಂಡು ಇವರಿಬ್ಬರು ಕೂಡ ಹೋಗ್ತಾರೆ. ಆತ ಒಂದು NGOನಲ್ಲಿ ಚಂದ ವಸೂಲಿ ಮಾಡೋ ಕೆಲಸ ಮಾಡ್ತಿರ್ತಾನೆ. ಅದರಿಂದ ಹೆಚ್ಚು ಸಂಪಾದನೆಯೂ ಆಗ್ತಿರೋದಿಲ್ಲ. ಆದ್ದರಿಂದ ಅವನ ಹೆಂಡತಿ ಯಾವಾಗಲೂ ಅವನ್ನ ಬೈತಾ ಇರ್ತಾಳೆ, ಅವಮಾನ ಮಾಡ್ತಾ ಇರ್ತಾಳೆ. ಗಂಡನ ಎದುರೇ ಇನ್ನೊಬ್ಬನ ಜೊತೆ ಹೊರಟೋಗ್ತೀನಿ ಅಂತ ಹೇಳಿ ಹೊರಟೇ ಹೋಗ್ತಾಳೆ. ಇದರಿಂದ ಅವಳ ಹೆಂಡತಿಯ ಮೇಲೆ ಕೋಪದಿಂದ ಅವನು ಕೊಲೆ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಪ್ರಕಾಶ್ ಗ್ಯಾರೇಜ್ ಒಂದರಲ್ಲಿ ಆ ಕಾರ್ನ ನೋಡಿರ್ತಾನೆ. ಗ್ಯಾರೇಜ್ನ ಓನರ್ನ ಕರ್ಕೊಂಡು ಅವನ ಮನೆ ಹತ್ರ ಬರ್ತಾನೆ. ಅಲ್ಲಿ ಕೆಲವು ಕೊಲೆಯಾಗಿದ್ದ ಹುಡುಗಿಯರ ಬಗ್ಗೆ ಮಾಹಿತಿ ಸಿಗುತ್ತವೆ. ಮತ್ತಷ್ಟು ಹುಡುಕಿದಾಗ ಪದೇ ಪದೇ ಒಂದು ಕಾಫಿ ಶಾಪ್ಗೆ ಕೊಲೆಗಾರ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಸಿಗುತ್ತೆ. SP ಲೋಕನಾಥನ್ ಮತ್ತು ಪ್ರಕಾಶ್ ಇವರಿಬ್ಬರು ಕಾಫಿ ಶಾಪ್ಗೆ ಹೋಗಿ ವಿಚಾರಿಸಿದಾಗ ಕೊಲೆಗಾರ ಕುಳಿತುಕೊಂಡಿದ್ದ ಟೇಬಲ್ ನೇರದಲ್ಲಿ ಒಂದು ಹುಡುಗಿಯ ಬ್ಯಾನರ್ ಕಾಣಿಸುತ್ತೆ. ಆ ಹುಡುಗಿ ಪಕ್ಕದಲ್ಲಿರೋ ಒಂದು ಹೋಟೆಲ್ನಲ್ಲಿ ಸಂಗೀತ ಕಾರ್ಯಕ್ರಮಕ್ಕೋಸ್ಕರ ಬಂದಿರ್ತಾಳೆ. ಆ ಹುಡುಗಿ ಇರೋ ರೂಮ್ಗೆ SP ಲೋಕನಾಥನ್ ಹೋಗಿ ಅಲ್ಲಿ ನಡೀತಿರೋ ಕೊಲೆಗಳ ಬಗ್ಗೆ ವಿವರಿಸ್ತಾನೆ. SP ಲೋಕನಾಥ್ ಹತ್ರ ಆ ಹುಡುಗಿ ವಾದ ಮಾಡೋಕ್ಕೆ ನಿಲ್ತಾಳೆ. ಅಷ್ಟರಲ್ಲೇ ಯಾರೋ ಬಾಗಿಲು ಬಡಿಯೋ ಸದ್ದು ಕೇಳಿಸುತ್ತೆ. ಆ ಹುಡುಗಿ ಗಾಬರಿ ಆಗ್ತಾಳೆ. ಆಗ SP ಲೋಕನಾಥನ್ ಗನ್ ಹಿಡಿದು ಬಾಗಿಲನ್ನ ತೆಗಿತಾರೆ. ಅಲ್ಲಿ ರೂಮ್ ಸರ್ವಿಸ್ ಹುಡುಗ ಬಂದಿರ್ತಾನೆ. ಆದರೆ ಕೊಲೆಗಾರ ವೀಣಾಳ ಬಳಿ ಹೋಗಿರ್ತಾನೆ. ವೀಣಾಳ ಬಳಿ ಹೋಗಿ ಉಸಿರು ಕಟ್ಟರೋ ಥರ ನಾಟಕ ಮಾಡಿ ತನ್ನ ಕಾರ್ನ ಬೀಗನ ಕೊಟ್ಟು ಕಾರ್ನಲ್ಲಿ ಇನ್ಹೇಲರ್ನ ತಗೊಂಬರೋಕ್ಕೆ ಹೇಳ್ತಾನೆ. ವೀಣಾ ಕೊಲೆಗಾರನ ಕಾರ್ನ ಬಳಿ ಬರ್ತಾಳೆ. ಇನ್ನೊಂದು ಕಡೆ ಕಾರ್ ಹತ್ರ ಕಾಯ್ತಿದ್ದ ಪ್ರಕಾಶ್ ಹೋಟೆಲ್ನಲ್ಲಿ ವರ್ಕರ್ಗಳು ಚೇರ್ನ ಸರಿಯಾಗಿ ಜೋಡಿಸ್ತಿರೋದನ್ನ ನೋಡ್ತಾನೆ. ಮತ್ತೆ ಹೋಟೆಲ್ ಒಳಗಡೆ ಹೋಗಿ ಚೇರ್ನ ಮೇಲೆ ಕೂತ್ಕೊಂಡು ನೋಡಿದಾಗ ಆಗ ಹೋಟೆಲ್ನ ಮಹಡಿ ಅವನಿಗೆ ಕಾಣಿಸುತ್ತೆ. ಪ್ರಕಾಶ್ ಅಲ್ಲಿ ವೀಣಾಳ ಜೊತೆ ಮಾತಾಡ್ತಿದ್ದದನ್ನು ಗಮನಿಸ್ತಾನೆ. ತಕ್ಷಣ ಪ್ರಕಾಶ್ ವೀಣಾಗೆ ಕಾಲ್ ಮಾಡಿ ಕೊಲೆಗಾರ ನಿನ್ನನ್ನೇ ಹುಡ್ಕೊಂಡು ಬರ್ಬೋದು, ಜೋಪಾನವಾಗಿರು ಅಂತ ಹೇಳ್ತಾನೆ. ಆದರೆ ಕೊಲೆಗಾರ ಅಷ್ಟರಲ್ಲೇ ವೀಣಾಳನ್ನು ಕಾರ್ನ ಬಳಿ ಬರೋ ಹಾಗೆ ಮಾಡಿರ್ತಾನೆ. ವೀಣಾ ಫೋನಲ್ಲಿ ಮಾತಾಡ್ತಾ ಹಿಂದೆ ನೋಡಿದಾಗ ಕೊಲೆಗಾರ ಹಿಂದೆನೇ ಇರ್ತಾನೆ. ಕೊಲೆಗಾರ ವೀಣಾಳನ್ನು ಪ್ರಜ್ಞೆ ತಪ್ಪಿಸಿ ಕಾರ್ನಲ್ಲಿ ಹಾಕೊಂಡು ಹೋಗ್ತಿರುವಾಗ ರಿವರ್ಸ್ ತೆಗೆಯುವಾಗ ಒಂಥರ ಸೌಂಡ್ ಬರುತ್ತೆ. ಇದರಿಂದ ಪ್ರಕಾಶ್ಗೆ ಗೊತ್ತಾಗುತ್ತೆ ವೀಣಾಳನ್ನು ಕೊಲೆಗಾರ ಕಿಡ್ನಾಪ್ ಮಾಡಿದ್ದಾನೆ ಅಂತ. ಅಷ್ಟರಲ್ಲೇ SP ಲೋಕನಾಥನ್ ಕಾರ್ನ ಬಳಿ ಬರ್ತಾರೆ. ಇಬ್ಬರು ಕೂಡ ಕಾರ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಎರಡು ದಾರಿ ಸೇರೋ ಜಾಗಕ್ಕೆ ಬಂದು ಅವರು ನಿಲ್ತಾರೆ. ಅವ್ರಿಗೆ ಮುಂದೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಕೊಲೆಗಾರ ಕಾಡಿನ ಮಧ್ಯೆ ಪಾಳು ಬಂಗ್ಲೆಯಲ್ಲಿ ವೀಣಾನ ಕರ್ಕೊಂಡ್ಬಂದಿರ್ತಾನೆ. ಅವಳನ್ನ ಕಾರ್ ಡಿಕ್ಕಿಯಿಂದ ಎತ್ಕೊಂಡು ಕಾರ್ ಡಿಕ್ಕಿನ ಹಾಕೋ ಸೌಂಡ್ಗೆ ಪಕ್ಷಿಗಳೆಲ್ಲ ಹಾರಿ ಹೋಗ್ತವೆ. ಪ್ರಕಾಶ್ಗೆ ಕೊಲೆಗಾರ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಕೊಲೆಗಾರ ವೀಣಾಳನ್ನು ಒಂದು ಕಂಬಕ್ಕೆ ಕಟ್ ಹಾಕಿ ಅವಳ ಕಾಲು ತುಳಿದು ಹಿಂಸೆ ಕೊಡ್ತಿರ್ತಾನೆ. SP ಲೋಕನಾಥನ್ ಮತ್ತು ಪ್ರಕಾಶ್ ಅಲ್ಲಿಗೆ ಬರ್ತಾರೆ. ಕೊಲೆಗಾರನಿಗೆ ಅವ್ರು ಬಂದಿರೋ ಸೌಂಡಿಂದ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಕೊಲೆಗಾರ ಅಲ್ಲೇ ಬಚ್ಚಿಟ್ಕೊಂಡಿರ್ತಾನೆ. ವೀಣಾ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನು ಪ್ರಕಾಶ್ ನೋಡಿ ಓಡಿ ವೀಣಾಳ ಹತ್ರ ಬರ್ತಾನೆ. ಅಷ್ಟರಲ್ಲೇ ಕೊಲೆಗಾರ SP ಲೋಕನಾಥನ್ಗೆ ಚಾಕುವಿನಿಂದ ಹಿಡಿದು ಕುತ್ತಿಗೆ ಮೇಲೆ ಹೊಡೆದು ಆತನನ್ನು ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಪ್ರಕಾಶ್ ಒಬ್ಬನೇ ಕೊಲೆಗಾರನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೊಲೆಗಾರ ಸಿಕ್ಕ ಮೇಲೆ ಇಬ್ಬರ ನಡುವೆ ಹೊಡೆದಾಟ ಆಗುತ್ತೆ. ಕೊಲೆಗಾರ ಪ್ರಕಾಶ್ನ ಗನ್ನ ಕಿತ್ಕೊಂಡು ಶೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಗನ್ ಲಾಕ್ ಆಗಿದ್ದರಿಂದ ಕೊಲೆಗಾರನಿಗೆ ಶೂಟ್ ಮಾಡೋಕ್ಕೆ ಬರೋದಿಲ್ಲ. ಕೊಲೆಗಾರ ಕೋಪಗೊಂಡು ಗನ್ನಿಂದ ಪ್ರಕಾಶ್ಗೆ ಹೊಡೆಯೋಕ್ಕಂತ ಎಸಿತಾನೆ. ಆಗ ಪ್ರಕಾಶ್ ಗನ್ನ ಕ್ಯಾಚ್ ಹಿಡ್ಕೊಂಡು ಗನ್ನ ಸರಿ ಮಾಡಿಕೊಂಡು ಕೊಲೆಗಾರನ ಕಡೆ ಗುರಿ ಮಾಡಿ ನಿಂತ್ಕೊತಾನೆ. ಆದರೆ ಅವನಿಗೆ ಶೂಟ್ ಮಾಡೋದಕ್ಕೆ ಧೈರ್ಯ ಬರಲ್ಲ. ಆಗ SP ಲೋಕನಾಥ್ ಹೇಳಿದ ಮಾತು ಅವನಿಗೆ ನೆನಪು ಬರುತ್ತೆ. ಪ್ರಕಾಶ್ ಧೈರ್ಯ ಮಾಡಿ ಆತನಿಗೆ ಶೂಟ್ ಮಾಡಿ ವೀಣಾ ಮತ್ತು SP ಪ್ರಕಾಶ್ ಇಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಊರಿಗೆ ವಾಪಸ್ ಹೋಗುವಾಗ ಇಬ್ಬರು ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆಡ್ತಾ ಇರ್ತಾರೆ. ಆ ಮಗು ಬೇಸರಗೊಂಡು ಹೊರಗಡೆ ಬಂದು ಕೂತ್ಕೊಂಡಿರುತ್ತೆ. ಆಗ ಪ್ರಕಾಶ್ ಹೋಗಿ ಅವರ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳಿ ಬರ್ತಾನೆ. ಕಾರ್ನಲ್ಲಿ ಕೂತ್ಕೊಂಡಿದ್ದ SP ಲೋಕನಾಥನ್ ನಮಗೆ ಮತ್ತೊಂದು ಕೇಸ್ ಬಂದಿದೆ, ಹೊರಡೋಣ ಅಂತ ಹೇಳ್ತಾನೆ. SP ಲೋಕನಾಥನ್ ಪ್ರಕಾಶ್ಗೆ ಆ ಹುಡುಗನ ಪೇರೆಂಟ್ಸ್ಗೆ ಏನಂತ ಹೇಳಿದೆ ಅಂತ ಕೇಳ್ತಾನೆ. ಆಗ ಪ್ರಕಾಶ್ ನಿಮ್ಮ ಕೆಲಸನ ನೀವು ಸರಿಯಾಗಿ ಮಾಡಿದ್ರೆ ನಮ್ಮ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ ಮೂವಿ ಮುಕ್ತಾಯ ಆಗುತ್ತೆ. ಮೂವಿನಲ್ಲಿ ಡೈರೆಕ್ಟ್ರು ನಾವು ಮನೆಯಲ್ಲಿ ಯಾವುದಾದ್ರೂ ವ್ಯಕ್ತಿಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರೋ ಥರ ನಡ್ಕೊಂಡ್ರೆ ಅದು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಇಲ್ಲಿವರೆಗೂ ಮೂವಿನ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಮೂವೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.